ಜಂಕ್ ಫುಡ್ ತಿನ್ನಬಾರ್ದು, ಫಾಸ್ಟ್ ಫುಡ್ ಮುಟ್ಟಬಾರ್ದು, ಇದು ಎಲ್ಲರಿಗೂ ಗೊತ್ತಿದ್ದು ಮಾಡುವಂತಹ ಎಡವಟ್ಟು ಯಾವುದು ಅಂದರೆ ಮಕ್ಕಳಿಗೆ ಅದನ್ನೇ ತಿನ್ನಿಸೋದು, ನಾವು ಕೂಡ ಅದನ್ನೇ ತಿನ್ನೋದು. ಒಂದು ಸಮಯ ಇಲ್ಲ ಅಂತ ಹೇಳೋದು ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮಕ್ಕಳಿಗೆ ತಿನ್ನಿಸುವ ರಾಗಿ ಸರಿ ಹಿಟ್ಟು ಕೂಡ ಇವತ್ತು ನಮಗೆ ಮೆಡಿಕಲಲ್ಲಿ ಸಿಗ್ತಾ ಇದೆ, ನಮ್ಮ ಅಡುಗೆ ಮನೇಲಿ ಸಿಗ್ತಾ ಇಲ್ಲ. ಅಲ್ಲಿಂದ ಆರಂಭ ಆಗಿದ್ದು, ನೀನು ಇವತ್ತು ಇದೊಂದು ತಟ್ಟೆ ಖಾಲಿ ಮಾಡಿದ್ರೆ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ನಾನು ಹೇಳಿದ್ದು ಇದಿಷ್ಟು ಓದ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ನೀನು ಕೇಳಿದ ಕಡೆ ಏನು ತಿಂತೀಯೋ ಅದನ್ನು ಕೊಡಿಸ್ತೀನಿ. ಈ ರೀತಿಯಾಗಿ ಮಕ್ಕಳನ್ನ ಮಾರ್ಪಾಡು ಮಾಡ್ತಾ ಇದ್ವಿ, ಅಡ್ಡದಾರಿಗೆ ಎಳಿತಾ ಇದ್ವಿ. ಇದನ್ನು ಕುರುಡು ಪ್ರೀತಿ ಅಂತಾರೆ, ಒಳ್ಳೆ ಪ್ರೀತಿ ಅನ್ನಲ್ಲ, ಮಮಕಾರ ಅನ್ನಲ್ಲ. ಸ್ವಲ್ಪ ಶಿಸ್ತು, ತಂದೆ ತಾಯಿಯ ಪ್ರೀತಿಯಲ್ಲಿ ಮಕ್ಳಿಗೆ ಕಾಣಿಸ್ಕೋಬೇಕು. ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಹೋಗ್ತೀರಿ ಅಂದರೆ ಒಂದು ನೆನಪಿರಲಿ, ಅಪ್ಪ ಅಮ್ಮ ನೀವು, ಮಕ್ಕಳಲ್ಲ. ನೀವು ಹೇಳ್ದಂಗೆ ಅವ್ರು ಕೇಳಬೇಕು, ಅವ್ರು ಹೇಳ್ದಂಗೆ ನೀವು ಕೇಳೋದಲ್ಲ. ತಂದೆ ತಾಯಿಗಳು ಭಾರಿ ವೀಕ್ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬಹುಶಃ ಒಂದೇ ಮಗು ಎರಡೇ ಮಗು ಅನ್ನೋ ಕಾರಣಕ್ಕ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಏನು ಮೇಡಮ್ ಏನಾಗ್ತಾ ಇತ್ತು ಗೊತ್ತಾ ಮೇಡಮ್, ಈಗ ಒಬ್ಬೊಬ್ಬರು ಮಕ್ಕಳನ್ನ ಮುದ್ದು ಬೆಳೆಸಿರ್ತೀವಿ, ಅವ್ರಿಗೇನು ಜೋರು ಮಾಡೋಂಗಿಲ್ಲ ನಾವು. ಏನಾಗಿದೆ ಅಂದರೆ ಅವ್ರನ್ನ ನಾವು ಪಕ್ಕದಲ್ಲಿ ಕೂರ್ಸೋಣಕ್ಕೆ ಈಗ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ತಂದೆ ತಾಯಿ ಮೇಲೆ ಯಾವ ಮಕ್ಕಳು ಡಿಪೆಂಡ್ ಆಗ್ತಾ ಇಲ್ಲ. ಅದು ನನಗೆ ಗೊತ್ತಿಲ್ಲ ಮೇಡಮ್. ನಾವು ಎಷ್ಟೇ ಆಸೆ ತೋರ್ಸೋಕೋರ್ವೆ ಅವ್ರ ಮೆಂಟಾಲಿಟಿನೇ ಚೇಂಜ್ ಇರುತ್ತೆ. ಈಗ ನಮ್ಮ ಫ್ರೆಂಡ್ಸು ಬರ್ತ್ಡೇ ಪಾರ್ಟಿ, ನಮ್ಮ ಫ್ರೆಂಡ್ಸು ಅಲ್ಲಿ ಟಿಫನ್ ಕೊಡಿಸ್ತಾನೆ, ಈ ಥರ ನನ್ನ ಫ್ರೆಂಡ್ಸು ಸಾಯಂಕಾಲ ಏನಕ್ಕೆ ಪಾನಿಪುರಿ ತಿನ್ನಕ್ಕೆ ಕರೆದಿದ್ದಾನೆ, ಪಿಜ್ಜಾ ಬರ್ಗರ್ ತಿನ್ನಕ್ಕೆ ಕರೆದಿದ್ದಾನೆ. ಇದು ಅವ್ರ ಮೈಂಡಿಂದ ಹೋಗ್ಬಿಡ್ಬೇಕು ಮೇಡಮ್. ಬೇಡ, ಹೋಗ್ಬಿಟ್ಟು ಸಾಯಂಕಾಲ ಸರ್ ಮನೇಲೆ ಕೂತ್ಕೊಂಡ್ಬಿಟ್ಟು ಮನೇಲೆ ಎಲ್ಲರೂ ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಮನೇಲೆ ಬೇಕಾದ್ ಮಾಡ್ಕೊಂಡು ತಿನ್ನಕ್ಕೆ ಏನಾಗಿದೆ, ನನ್ನ ರಿಕ್ವೆಸ್ಟು. ಹೌದಲ್ಲ ಮೇಡಮ್? ಓಕೆ, ಒಬ್ರು ಕಾಲರ್ ಇಟ್ಟಿದ್ದಾರೆ, ಮಾತಾಡ್ಸೋಣ. ಕಾರ್ಕಳದಿಂದ ಸುಮನ ಅಂತ. ನಮಸ್ತೆ ಸುಮನ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಹೇಳಿ, ಏನ್ ಮಾತಾಡ್ಬೇಕು ಅನಿಸ್ತಾ ಇದೆ? ಸುಮನ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ನಮಸ್ತೆ. ಮಾತಾಡಿ ಮೇಡಮ್. ಇವರು ಪೋಷಕರೆಲ್ಲ ಇದ್ದಾರೆ. ಸುಮನ ಅವರೇ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕರೆ ಕಟ್ ಆಗುತ್ತೆ. ಇರ್ಲಿ, ನೆಕ್ಸ್ಟ್ ಕಾಲ್ ತಗೊಳ್ಳೋಣ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಇಲ್ಲಿ ತನಕ. ಓಕೆ, ಆಮೇಲೆ ಇನ್ನೊಂದು ಸರ್, ಇದು ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಆದರೂ ನಾನು ಕೇಳಬೇಕು ಅಂದ್ಕೊಳ್ತೀನಿ. ಪೇರೆಂಟ್ಸ್ಗಳು, ನಾನು ಹೇಳಿದ್ನಲ್ಲ, ತುಂಬ ವೀಕ್ ಆಗ್ತಾ ಇದ್ದಾರೆ ಪೇರೆಂಟ್ಸ್ಗಳು. ಆ್ಯಂಡ್ ಮಕ್ಳುಗಳು ಮನೆಯಲ್ಲಿ ಬಾಸ್ ಆಗ್ತಾ ಇದ್ದಾರೆ. ಯಾವ ಹಂತದಲ್ಲಿ ಅಂದರೆ, ಅವ್ರು ಕೇಳಿದ್ದನ್ನು ಕೊಡಿಸ್ಲಿಲ್ಲ ಅಂದರೆ ಹಠ ಮಾಡೋದು ಒಂದು ಹಂತ, ಪರವಾಗಿಲ್ಲ. ಬಟ್ ತಂದೆ ತಾಯಿ ಹೆಂಗೆ ಎದುರ್ತಾ ಇದ್ದಾರೆ, ಇವತ್ತು ಅವ್ನು ಹೇಳಿದ್ನಲ್ಲ, ಅದನ್ನು ಕೊಡಿಸ್ಲಿಲ್ಲ ಅಂದರೆ ನನ್ನ ಮಗ ಏನಾದರೂ ಮಾಡ್ಕೊಬಿಟ್ರೆ, ಎಕ್ಸಾಮಲ್ಲಿ ಫೇಲ್ ಆದ, ಫೇಲ್ ಆಗಿರೋದು ಭಯ ಮಕ್ಕಳಿಗಿರಲ್ಲ, ಪೇರೆಂಟ್ಸ್ಗಳಿಗೆ. ಫೇಲ್ ಆಗಿಬಿಟ್ಟಿದ್ದಾನೆ, ಇನ್ನೇನಾಗ್ಬಿಡ್ಬೋದು, ಏನು ಯೋಚನೆ ಮಾಡ್ತಾ ಇರ್ಬೋದು ನನ್ನ ಮಗಳ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು. ಈ ರೀತಿಯಾಗಿ ಪೇರೆಂಟ್ಸ್ಗಳು ಹೆದರ್ತಾ ಇದ್ದಾರೆ, ಮಕ್ಳುಗಳು ಬದಲಾವಣೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್? ಮೊದಲನೇದಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಾಗುತ್ತಿದೆ ಅಂದರೆ, ಇವತ್ತಿನ ದಿವಸ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಓಕೆ, ಎಲ್ಲರೂ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇದ್ದಾರೆ. ಬೇಸಿಕ್ಕಾಗಿ ಅಪ್ಪ ಅಮ್ಮ ಇಬ್ಬರು ವರ್ಕ್ ಮಾಡ್ತಿದ್ದಾರೆ. ಈಗೇನಾಗುತ್ತೆ, ಇಮಿಡಿಯೇಟಾಗಿ ಏನಾದರೂ ರಿಸಲ್ಟ್ ಬೇಕು ಅಂದರೆ ರೆಸಲ್ಯೂಷನ್ ಬೇಕು ಅಂದರೆ ಇಮಿಡಿಯೇಟಾಗಿ ನನ್ನ ಕೆಲಸ ಮುಗಿಬೇಕು. ಅದಕ್ಕೆ ಒಂದೇ ಆಪ್ಷನ್ನು ಶಾರ್ಟ್ಕಟ್ಸ್. ಓಕೆ, ಅವ್ರು ಏನು ಕೇಳಿದ್ರೆ ಕೊಡಿಸ್ಬಿಡೋದು, ಸೊ ದಟ್ ನನ್ನ ವರ್ಕ್ಗೆ ಡಿಸ್ಟರ್ಬ್ ಆಗಲ್ಲ. ದಟ್ ಈಸ್ ಒಂದು. ಎರಡನೇದು, ಮೊಬೈಲ್ ಯುಗ. ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾವು ಕ್ವಾಲಿಟಿ ಆಫ್ ಟೈಮ್ ಕಿಡ್ಸ್ ಜೊತೆ ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲ. ಓಕೆ, ಇವಾಗ ಏನಾಗ್ತಿದೆ, ಎದೆ ಹಾಲು ಕುಡಿಸೋ ತಾಯಿ ಎದೆ ಹಾಲು ಕುಡಿಸ್ತಾ ಈ ಕಡೆ ಮೊಬೈಲ್ ಇಟ್ಕೊಳ್ಳುವ ಹಂತಕ್ಕೆ ಹೋಗಿದ್ದಾಳೆ. ಬೇರೆ ಎದ್ದೋಗ್ಲಿ, ಊಟ ಮಾಡಿಸೋ ತಂದೆ ತಾಯಿ ಬೇಡ, ಓದಿಸೋ ತಂದೆ ತಾಯಿ ಬೇಡ, ಎದೆ ಹಾಲು ಕುಡಿಸೋ ತಾಯಿ ಕೂಡ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋದನ್ನ ನಾನು ಕಣ್ಣರೇ ನೋಡಿದ್ದೀನಿ. ಎಷ್ಟೋ ಕೇಸ್ಗಳು ಹಂಗೆ ಆಗ್ತಾ ಇದೆ. ಅಂದರೆ ಎಷ್ಟು ಅಡಿಕ್ಟ್ ಆಗಿದ್ದೀರಿ, ಮಕ್ಕಳು ಒಳ್ಳೇದು ಕಲೀಲಿ ಅಂದರೆ ಎಲ್ಲಿ ಕಲಿತಾರೆ ಮಕ್ಕಳು ಅಂತ. ಓಕೆ, ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಆನಂದ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ನಮಸ್ತೆ ಮೇಡಮ್, ಮಾತಾಡಿ ಸರ್. ಒಂದು ಸಣ್ಣ ಕ್ವಶನ್ ಇದೆ ನನ್ನ ಹತ್ರ, ಅದೇ ನೀವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡೆ. ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಇಸ್ ಆಕ್ಚುಲಿ ಗುಡ್. ಅಂದ್ರೆ ನನ್ನ ಮಗ ಊಟ ಎಲ್ಲ ಮಾಡ್ತಾನೆ, ಬಟ್ ಅವನಿಗೆ ಸೈಡ್ ಡಿಶ್ ಬೇಕು. ಮಧ್ಯಾಹ್ನ ಆಗ್ಲಿ ರಾತ್ರಿ ಆಗ್ಲಿ ಒನ್ ಟೈಮ್ ಸೈಡ್ ಡಿಶ್ ಬೇಕು. ಸೊ ಎಷ್ಟು ತನಕ ನಾವು ಕೊಡ್ಬೋದು, ಎಷ್ಟಕ್ಕೆ ಲಿಮಿಟ್ ಮಾಡಬೇಕು? ಎಸ್, ಈ ಪ್ರಶ್ನೆನ ನಾನು ಮಹೇಶ್ ಸರ್ಗೆ ಪಾಸ್ ಮಾಡಿ. ಊಟ ಚೆನ್ನಾಗಿ ಮಾಡ್ತಾನೆ, ಬಟ್ ಸೈಡ್ ಡಿಶ್ ಅಂತ ಕೇಳ್ತಾನೆ. ಎಷ್ಟು ಕೊಡ್ಬೋದು, ಏನು ಕ್ವಾಂಟಿಟಿ ಕೊಡ್ಬೋದು, ಯಾವ ಕ್ವಾಲಿಟಿ ಕೊಡ್ಬೋದು ಅಂತ. ಕರೆಕ್ಟ್. ಮೊಟ್ಟ ಮೊದಲನೇದಾಗ ಸೈಡ್ ಡಿಶ್ ಏನು ಹೇಳ್ತಿದ್ರೆ ಅದನ್ನು ಡಿಫೈನ್ ಮಾಡಬೇಕಾಗತ್ತೆ. ಒಂದು, ಈಗ ಎಕ್ಸಾಂಪಲ್ ನಿಮಗೆ ನಾನು ಒಂದು ಅಂದಾಜು, ನಿಮ್ಮ ಮಗ ಅಂತ ಹೇಳ್ತಿದ್ದೀರಾ, ಮಗು ಅಂತ ಹೇಳ್ತಿದ್ದೀರಾ. ಸೊ ಬೇಸಿಕಾಗಿ ಏನಾಗುತ್ತೆ, ಯೂಶ್ವಲಾಗಿ ಅನ್ನದ ಜೊತೆ ತಿನ್ನೋದೇನು, ಯೂಶ್ವಲಾಗಿ ಪಾಪಡು ಅಂತ ಹೇಳಿದ್ರೆ ನಿಮಗೆ ಚೌಚೌವು ಇಲ್ಲ ಚಕ್ಲಿ ನಿಪ್ಪಟ್ಟು ಈ ಥರದ್ದು ಯೋಚನೆ ಮಾಡ್ತಿರ್ತೀರ. ಒಂದು, ಓಕೆ, ಎಕ್ಸಾಕ್ಟ್ಲಿ. ಸೊ ನೀವು ಕರೆದಿರುವಂಥ ಇದು ಏನಂತೀರ, ಪಾಪಡ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು ಡೈಲಿ ತೊಗೊತೀನಿ ಅಂದರೂ ತೊಂದರೆ ಇಲ್ಲ. ಬಟ್ ಎಲ್ಲಿ ಅಂತ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಫ್ರೆಶ್ ಆಯಿಲಲ್ಲಿ ಪ್ರತಿ ಸತಿನೂ ಕರಿತೀರಾ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯೂಸ್ ಮಾಡಿರೋ ಆಯಿಲೇ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ತೀನಿ ಅಂದರೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಒಂದು. ಎರಡನೇದು,
ನೀವು ಪಾಪಡ್ ಬಿಟ್ಟು ಬೇರೆ ಏನಾದರೂ ಕೊಡ್ತೀರಾ, ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಇಲ್ಲ ಅಂದರೆ ಬಿಸ್ಕೆಟ್ ಇರ್ಬೋದು, ಅವೆಲ್ಲ ಕೊಡಬೇಕು ಅಂತಿದ್ರು ಅದು ಒಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ಗೆ ಒಂದ್ಸತಿ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ನಾನು ಪ್ರತಿ ದಿವಸನೂ ನನ್ನ ಜೀವನ ಶೈಲಿಯಲ್ಲಿ ಅಂದರೆ ಡಯಟಲ್ಲಿ ರೆಗ್ಯುಲರ್ ಡಯಟಲ್ಲಿ ಇವನ್ ಯೂಸ್ ಮಾಡ್ತೀನಿ ಅಂದರೆ ಬೇಸಿಕ್ಕಾಗಿ ಅಲ್ಲೇನಾಗುತ್ತೆ, ಶುಗರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಬೇರೆ ಪ್ರಾಬ್ಲಮ್ಸ್, ಅವ್ರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರ ಒಬೆಸಿಟಿ ಬರೋದಾಗಿರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈಸಿಯೆಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೀವು ತೊಗೊಳ್ಳುವಂಥ ಟೋಟಲ್, ಈಗ ಎಕ್ಸಾಂಪಲ್ ಒಂದು ದೊಡ್ಡ ಪ್ಲೇಟ್ ಒಂದು ಫುಡ್ ತೊಗೊಳ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಜಸ್ಟ್ ಒಂದು 2% ನಿಮ್ಮ ಸಮಥಿಂಗ್ ಆ್ಯಡೆಡ್ ಆ್ಯಸ್ ಎ ಸೈಡ್ ಡಿಶ್ ಬರ್ತಿದೆ ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬಟ್ ಅದೇ ಮೇಜರ್, ಈಗ ಎಕ್ಸಾಂಪಲ್ ನಾನು ಭಾಳ ಸತಿ ನೋಡ್ತೀನಿ 2 ರಿಂದ 3 ಪಾಪಡ್ ಹಾಕೊಂತಾರೆ, ಅನ್ನ ಇಷ್ಟೇ ಇಟ್ಕೊಂಡಿರ್ತಾರೆ. ಭಾಳಷ್ಟು ಕಡೆ ನೋಡ್ತೀನಿ ಇದನ್ನು. ಊಟಕ್ಕೆ ಉಪ್ಪಿನಕಾಯಿ ತಗಲಿ, ಉಪ್ಪಿನಕಾಯಿನೇ ಊಟ ಮಾಡಬೇಡಿ. ಎಕ್ಸಾಕ್ಟ್ಲಿ ಸೇಮ್ ಅದು ಬೇಸಿಕ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಬೆಂಗಳೂರಿನಿಂದ ಸತ್ಯನಾರಾಯಣ ಅಂತ. ನಮಸ್ತೆ ಸತ್ಯನಾರಾಯಣ ಅವರೇ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ತಮಗೆ? ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇರೋ ಪ್ರೋಗ್ರಾಮ್ ಮೇಡಮ್. ಈ Thank you, ಫುಡ್ sir. ಬಗ್ಗೆ ಫುಡ್ ಬಗ್ಗೆ ಹೇಳೋದಾದ್ರೆ, ಈ ಪಾಶ್ಚಿಮಾತ್ಯ ಶಿಕ್ಷಣಕ್ಕೊಳಗಾಗಿ ನಾವು ಇಂಗ್ಲಿಷ್ ವ್ಯಾಮೋಹಕ್ಕಾಗಿ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡ್ಕೊಂಡಿದ್ದೀವಿ. ಈಗ ಎರಡನೇದಂದ್ರೆ ನಮ್ಮ ಫುಡ್ ಬಗ್ಗೆ ನಮ್ಮ ದೇಶೀಯ ಫುಡ್ಗಳನ್ನ ಬಿಟ್ಟು ಈಗ ಪಾಶ್ಚಿಮಾತ್ಯ ಫುಡ್ಗಳನ್ನೆಲ್ಲ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಈಗ ಮತ್ತೆ ನಮ್ಮ ಏನಾಗ್ತಾ ಇದೆ ಅಂದ್ರೆ ನಮ್ಮ ದೇಶೀಯ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಈ ಎಲ್ಲ ಶಾಲೆಗಳಲ್ಲಿ ಇಂಥ ಫುಡ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಅದೇ ಮಾತಾಡಿದ್ವಿ ನಾವು. ಶಾಲೆಗಳು ಎಷ್ಟು ಅಡ್ಡದಾರಿ ಹೀನದಾರಿ ಹಿಡಿತಾ ಇದಾವೆ ಅಂದ್ರೆ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ, ನಾವು ನಮ್ಮ ರಾಜ್ಯದ ಮಾತಾಡೋಣ, ಬೇರೆ ರಾಜ್ಯದ ಬೇಡ. ಬೆಂಗಳೂರಿನಲ್ಲಿ ಇರುವ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಅಥವಾ ಹೈಫೈ ಅನ್ನೋ ಸ್ಕೂಲ್ಗಳು ಮಕ್ಳಿಗೆ ಮನೆ ಊಟ ತರಬೇಡಿ, ಹೊರಗಡೆ ಊಟ ತಗೊಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಂಥ ಸ್ಕೂಲ್ಗಳನ್ನು ನಾವು ಹುಡುಕಿ ಲೈನಲ್ಲಿ ಕ್ಯೂ ನಿಂತ್ಕೊಂಡು ಅಡ್ಮಿಷನ್ ಸಿಗುತ್ತೋ ಇಲ್ವಂತ ಅವ್ರಿಗೆ ಇನ್ಫ್ಲೂಯೆನ್ಸ್ ತೊಗೊಂಡು ಲಕ್ಷಾಂತರ ರೂಪಾಯಿ ಒಡವೆ ಗಿಡವೆ ಮಾರಿ ಸಾಲಾಗಿಲ್ಲ ಮಾಡಿ ಅದೇ ಸ್ಕೂಲಿಗೆ ಕಳಿಸುವಂತಹ ಒಂಥರ ಏನಂತಾರೆ ಸರ್, ಆ ಚಟಕ್ಕೆ ಬಿದ್ದುಬಿಟ್ಟಿದ್ದೀವಿ ನಾವು ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ 4 ಜನ ಭಾಗವಹಿಸಿ. ಎಸ್ ಸರ್ ಪ್ಲೀಸ್. ನನ್ನ ರಿಕ್ವೆಸ್ಟ್ ಮೇಡಮು, ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕೇಳೋದು, ಈಗ ಎಷ್ಟು ಹಳ್ಳಿ ಕಡೆ ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚುತ್ತಾ ಇದ್ದಾವೆ ಮೇಡಮು. ಈಗ ಹಳ್ಳಿ ಮಕ್ಳು ಏನು ಮಾಡಬೇಕು? ಈ ಪ್ರೈವೇಟ್ನವ್ರು ಏನು ಹೈಟೆಕ್ ಸ್ಕೂಲ್ ನಡೆಸ್ತಾ ಇರಲ್ಲ, ಸರ್ಕಾರ ಇದಕ್ಕೆ ಯಾಕೆ ಎಚ್ಚೆತ್ಕೊಂಬಾರ್ದು? ಬಡ ಮಕ್ಳು ಯಾಕೆ ಹೋಗ್ಬಾರ್ದು? ಎರಡು ಕಡೆ ತಪ್ಪಿದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಅವ್ರ ಹಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ, ಅಡ್ಮಿಷನ್ಸ್ ಇಲ್ಲ, ಖಾಲಿ ಸ್ಕೂಲ್ ಇಟ್ಕೊಂಡು ಏನ್ ಮಾಡೋಣ ಅಂತ ಕೇಳ್ತಾರೆ. ತಂದೆ ತಾಯಿ ಅಂದ್ರು, ಅವ್ರ ಮನೆಯಲ್ಲಿ ಕಷ್ಟಪಟ್ಟು ಓದಿಸ್ತಾ ಇದಾರೆ ಅಂತ ದೊಡ್ಡ ಸ್ಕೂಲಲ್ಲಿ ನಾವ್ಯಾಕೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ ಅಂತ ನಮ್ಮದು ಗಾಂಚಲಿ ಅವ್ರುಗಳು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಬಾಗ್ಲುಗಳನ್ನ ಹಾಕ್ತಾ ಇದಾರೆ. ನಮ್ದು ತಪ್ಪಿದೆ, ಅವ್ರದ್ದು ತಪ್ಪಿದೆ. ಮೇಡಮ್, ಈಗ ಸರ್ಕಾರದವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ತೀರ್ಮಾನ ಮಾಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಆದ್ರೂ ಅಷ್ಟೇ, ಬಿಜೆಪಿ ಬಂದ್ರು ಅಷ್ಟೇ, ಕಲ್ತ್ಕೋಬೇಕಾಗಿರೋದು ಏನು ಅಂದ್ರೆ ಸ್ಕೂಲ್ಗಳಿಗೆ ಒಳ್ಳೆ ಟೀಚರ್ಸ್ ಗಳನ್ನ ಹಾಕಿ, ಸ್ಕೂಲ್ಗಳಿಗೆ ಪೇಂಟ್ ಮಾಡಿಸಿ, ಸ್ಕೂಲ್ಗಳ ಮೇಲೆ ಹಂಚುಗಳು ಸೋರ್ತಾ ಇದೆ ಅದನ್ನ ಸರಿ ಮಾಡಿಸಿ, ಅಡ್ಮಿಷನ್ಸ್ ನ ಜಾಸ್ತಿ ಆಗಂಗ್ ಮಾಡ್ಕೋಬೇಕು. ಇನ್ನೊಂದು, ನಾವು ನಮ್ಮ ತಲೆಯಲ್ಲಿ ಇದೆಯಲ್ಲ, ಹೈಫೈ ಸ್ಕೂಲ್ಗೆ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಲೇಬೇಕು ಸರ್. ಯಾರ್ಯಾರು ಹೇಳ್ತಾರೆ ಇಂಗ್ಲಿಷ್ ಮೀಡಿಯಂ ಅಲ್ಲ ಅಂತ, ಇಂಗ್ಲಿಷ್ ಮೀಡಿಯಂಗೆ ಹಾಕ್ಲೇಬೇಕು. ಯಾಕಂದ್ರೆ ಹಳ್ಳಿ ಸ್ಕೂಲ್ಗಳಲ್ಲಿ ಓದಿ ಬಂದಿರುವಂತವ್ರ ಕಷ್ಟ ನಮ್ಗಳಿಗೆ ಗೊತ್ತಿದೆ, ನಾವೇನ್ ಮಾಡ್ತಾ ಇದೀವಿ, ಎಷ್ಟು ಸಫರ್ ಪಡ್ತಾ ಇದೀವಿ ಅಂತ. ಅದನ್ನು ಹೊರತುಪಡಿಸಿ ನಮ್ಗಳಿಗೆ ಇದೆಯಲ್ಲ ಗಾಂಚಲ್ಲಿ, ಹೈಫೈ ಸ್ಕೂಲ್, ಇಂಗ್ಲಿಷ್ ಸ್ಕೂಲ್, ಆಮೇಲೆ ಲಕ್ಷಾಂತರ ರೂಪಾಯಿನೇ ಕಟ್ಟಬೇಕು, ಆಗಿದ್ದಾಗ ಮಾತ್ರ ಸ್ಟ್ಯಾಂಡರ್ಡ್ ನಾವು ತೋರಿಸ್ಕೊಳ್ತಾ ಇದೀವಿ. ಸೊ ಮಕ್ಳನ್ನ ಹಾಳು ಮಾಡ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ತಪ್ಪು, ನಮ್ದು ತಪ್ಪು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ನಾವು ಎಚ್ಚೆತ್ಕೋಬೇಕು ಸರ್, ಸರ್ಕಾರದ ಜೊತೆಗೆ ನಾವು ಎಚ್ಚೆತ್ಕೋಬೇಕು. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನೋಡಿ, ಫಾಸ್ಟ್ ಫುಡ್, ಜಂಕ್ ಫುಡ್ ಅಥವಾ ಅತಿಯಾದ ಸಕ್ಕರೆ, ಮನೆಯಲ್ಲೂ ಕೂಡ ಎಣ್ಣೆ ಬಳಸುವಂತಹ ವಿಧಾನ, ಇವೆಲ್ಲವೂ ನಾವು ಮಾರ್ಪಾಡಾಗಲೇಬೇಕಾಗಿದೆ. ತುಂಬ ಬದಲಾವಣೆ ಆಗಿಬಿಟ್ಟಿದ್ದೀವಿ. ಯಾವ ರೀತಿಯಾಗಿ ಅಂದರೆ, ನಮ್ಮನ್ನು ಸರಿ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹಾಸ್ಪಿಟಲ್ಗಳಲ್ಲಿ ಬಿಲ್ಗಳನ್ನು ನೋಡ್ತಾ ಇದ್ದೀವಿ ನೀವು. ಆ್ಯಂಡ್ ಹಾಸ್ಪಿಟಲ್ಗಳಲ್ಲಿ ಕೇಳುವಂತಹ ಸಮಸ್ಯೆಗಳು ನಾವು ಕಿವಿಲಿ ಕೇಳಿಸ್ಕೊಂಡೇ ಇರಲಿಲ್ಲ ಹಿಂದೆಲ್ಲ. ಆ ಲಿವರ್ ಅಂತ, ಫ್ಯಾಟಿ ಲಿವರ್ ಅಂತ ಎಲ್ಲಿ ಕೇಳಿಸ್ಕೊಂಡಿದ್ದೀವಿ ನಾವು ಇದನ್ನೆಲ್ಲ? ಕಿಡ್ನಿ ಪ್ರಾಬ್ಲಮ್ಮು, ಹೃದಯದ ಪ್ರಾಬ್ಲಮ್ಮು ಎಲ್ಲವೂ ಆಗ್ತಾ ಇದೆ. ಅಂದರೆ ಮನೆ ಅಡುಗೆ ಮನೆ ಸರಿಯಾಗಿಬಿಟ್ರೆ ಇವೆಲ್ಲವೂ ಕೂಡ ಸರಿಯಾಗುತ್ತೆ. ಮನೆ ಅಡುಗೆ ಮನೆ ಯಾವಾಗ ಹಾಳಾಗುತ್ತೆ, ಮನೆ ಅಡುಗೆ ಮನೆ ಯಾವಾಗ ಸೂಪರ್ ಮಾರ್ಕೆಟ್ ಆಗುತ್ತೆ, ನಾವು ಆಸ್ಪತ್ರೆಗೆ ಹೋಗುವಂತಹ ನಂಬರ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಬಿ ಕೇರ್ಫುಲ್. ಈಗಲೂ ಕೂಡ ಕಾಲ ಬದಲಾಗಿಲ್ಲ. ಇವು 2026 ಬೇರೆ ಬರ್ತಾ ಇದೆಯಲ್ರಿ, ನ್ಯೂ ಇಯರ್, ನ್ಯೂ ರೆಸಲ್ಯೂಷನ್ ಅಂತ. ನೀವು ಬದಲಾಗಿ, ನಿಮ್ಮ ಮಕ್ಕಳನ್ನು ಬದಲಾಯಿಸಿ ಆಹಾರದ ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.